ಅಧಿಕಾರಿಗಳ ನಿರ್ಲಕ್ಷ್ಯ. ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿಗೆ ಮುಂದಾದ ಕಡಿದಾಳು ಗ್ರಾಮದ ದಂಪತಿಗಳು. ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಿದಾಳು ಗ್ರಾಮದ ಪ್ರಮುಖ ರಸ್ತೆಯು ಹಲವು ವರ್ಷಗಳಿಂದ ಗುಂಡಿಗಳಿಂದ ತುಂಬಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವಂತ ಖರ್ಚಿನಲ್ಲಿ ಗುಂಡಿ ಮುಚ್ಚಲು ದಂಪತಿಗಳು ಮುಂದಾದ ಘಟನೆ ನಡೆದಿದೆ. ಹೌದು, ಸುಮಾರು ವರ್ಷಗಳಿಂದ ರಸ್ತೆಯು ಹಾಳಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸುಧಾ ರಘುಪತಿ ಪುರೋಹಿತ್ ದಂಪತಿಗಳು ತಾವೇ ದುರಸ್ತಿ ಮಾಡಿಸಿದ್ದಾರೆ. ಹಲವಾರು ತಿಂಗಳುಗಳಿಂದ ರಸ್ತೆ ಮೇಲೆಯೇ ಗುಂಡಿ ನಿರ್ಮಾಣವಾಗಿ ಅದರಲ್ಲಿ ನೀರು ಸಂಗ್ರಹಗೊಂಡು ಕೊಳಚೆ ಗುಂಡಿಯಾಗಿ ನಿರ್ಮಾಣವಾಗಿತ್ತು. ಅದರ ದುರಸ್ತಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ರಸ್ತೆ ದುರಸ್ತಿಗೆ ವಿನಂತಿಸಿಕೊಂಡರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು. ಅಧಿಕಾರಿಗಳ ನಿರ್ಲಕ್ಷ್ಯ ಗಮನಿಸಿದ ರಘುಪತಿ ಸುಧಾ ದಂಪತಿಗಳು ಸುಮಾರು 1.5 ಲಕ್ಷ ಹಣ ಖರ್ಚು ಮಾಡಿ ರಸ್ತೆಯಲ್ಲಿನ ಗುಂಡಿಗಳನ್ನು ತಮ್ಮ ಶ್ರಮದಿಂದ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದು ಗ್ರಾಮದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ವಾಹನಗಳು ನಿರಂತರ ಚಲಿಸುವ ರಸ್ತೆ ಇದಾಗಿದ್ದರೂ ರಸ್ತೆ ಮೇಲೆ ಗುಂಡಿ ನಿರ್ಮಾಣವಾಗಿ ಸಾಕಷ್ಟು ವರ್ಷಗಳೇ ಕಳೆದಿದ್ದವು. ದುರಸ್ತಿಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದರೂ ಪ್ರಯೋಜನವಾಗಿರಲಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರೂ ಕ್ಯಾರೆ ಅನ್ನಲಿಲ್ಲ. ಗುಂಡಿಯಲ್ಲಿ ನಿಂತ ನೀರು ಮಲಿನವಾಗಿ ಕ್ರಿಮಿಕೀಟಗಳು ಹೆಚ್ಚಾಗಿ ರೋಗ ಹರಡುವ ಸ್ಥಳವಾಯಿತು. ನಾಯಿಗಳು, ದನಗಳು ಅದೇ ಕೊಳಚೆ ನೀರಿನಲ್ಲಿ ಬಿದ್ದು ಹೊರಳಾಡುವ ಗೊಬ್ಬು ವಾಸನೆ ಸ್ಥಳವಾಗಿಯೂ ಕಂಡುಬಂದಿತು. ಈಗಾಗಲೇ ಅರ್ಧ ರಸ್ತೆ ಅಭಿವೃದ್ಧಿಗೊಂಡಿದ್ದು, ಮುಂದಿನ ಭಾಗದ ರಸ್ತೆ ಅಭಿವೃದ್ಧಿ ಕುಂಠಿತಗೊಂಡಿತು. ಈ ಕುರಿತು ಅನೇಕ ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಹಾಳಾದ ಈ ರಸ್ತೆ ತುಂಬ ಗುಂಡಿಗಳಿಂದ ಕೂಡಿದ್ದು, ಮಳೆ ಬಂದಾಗ ರಸ್ತೆಯೇ ಕಾಣದೆ ಕೆಸರು ಗದ್ದೆಯಂತಾಗುತ್ತಿತ್ತು. ಇಂಥ ರಸ್ತೆಯಲ್ಲಿ ಬೈಕ್ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಏನಿವತ್ತು ರಸ್ತೆ ದುರಸ್ತಿಗೆ ಮುಂದಾಗಿದ್ದೀರಾ? ನಿಮಗೆ ಆಲೋಚನೆ ಯಾಕೆ ಬಂತು? ಏನು ಮಾಡೋದು ಸರ್, ಈ ಜನಪ್ರತಿನಿಧಿಗಳು ಕಣ್ಮಚ್ಚಿ ಕೂತ್ಕೊಂಡಿದ್ದಾರೆ. ಈ ವಾಹನ ಸವಾರರ ಜೀವಕ್ಕೆ ಬೆಲೆ ಇಲ್ಲದಂಗೆ ಆಗಿದ್ದಿಲ್ಲ ನಮ್ಮ ಕಡದಾಳಿನ ಪರಿಸ್ಥಿತಿ. ಸುಮಾರು ಒಂದು 2 ಕಿಲೋಮೀಟ್ರ್ ಗುಂಡಿ ಬಿದ್ದು ಎಲ್ಲೆಲ್ಲಿ ಬೀಳ್ತಾರೆ, ಎಲ್ಲೆಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಕಣ್ಣಾರೆ ನೋಡಿದಾಗೆ ನಮ್ಮನೆ ಎದುರುಗಳಿರೋ ಗುಂಡಿಯಲ್ಲಿ ಎಷ್ಟೋ ಜನ ಬೈಕ್ ಸವಾರ ಬಿದ್ದು ಅವ್ರನ್ನ ಎತ್ತಿದ್ದೆಲ್ಲ ಉಂಟು. ಶಾಲಾ ವಾಹನ, ಮಕ್ಕಳು ಕರ್ಕೊಂಡು ಹೋಗುವಂಥ ಶಾಲಾ ವಾಹನ ಜಖಮ್ಮಾಗಿ ಆ ಗುಂಡಿ ಒಳಗೆ ಕೂತು ಅದನ್ನು ಎತ್ತಿ ಮತ್ತೆ ಬೇರೆ ಕಾರನ್ನು ತರಿಸಿ ಎಲ್ಲ ಕಳಿಸಿದ್ದೆಲ್ಲ ಕಣ್ಣಾರೆ ನೋಡ್ತಿದ್ದೀನಿ. ಸುಮಾರು ವರ್ಷಗಳಿಂದ ಈ ಥರ ನಡೀತಿದೆ. ಆದರೆ ಇದು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಇದನ್ನು ಸರಿ ಮಾಡಬೇಕನ್ನೋ ಒಂದು ಮನಸ್ಥಿತಿಯಲ್ಲೇ ಅವರಿಗಿಲ್ಲ. ಪರಿಸ್ಥಿತಿ ಏನಾಗಿದೆ ಅಂದರೆ, ಸುಮಾರು ದೂರದಲ್ಲಿ 2 ಕಿಲೋಮೀಟರ್ ಗುಂಡಿ ಇದೆ. ಆದರೆ ನಮ್ಮ ಮನೆ ಎದುರುಗಡೆ ಮೊನ್ನೆ ಅಷ್ಟೇ ಒಬ್ಬ ಬಿದ್ದ, ಕೈಕಾಲೆಲ್ಲ ತರ್ಚ್ಕೊಂಡು ಹೋಯ್ತು. ಆಯಿತಾ? ಹಾಗಾಗಿ ಇದನ್ನು ಸುಮಾರು ನವಂಬರಲ್ಲೇ ಸುಮಾರು ಒಂದು 28 ಲೋಡು ಆ ಗುಂಡಿಗೆ ಮಣ್ಣು ಹಾಕಿ ಅದೆಲ್ಲ ರೆಡಿ ಮಾಡಿಸಿದ್ದು. ಈಗ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಜಾರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಜಾರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮೊನ್ನೆ ಮತ್ತೆ ಬೈಕಲ್ಲಿ ಬಿದ್ದ. ಇದು ಆಗಬಾರ್ದು ಅಂತೇಳಿ ಈಗ ಮತ್ತೆ ಜಲ್ಲಿ ತಂದು ಅದನ್ನು ಹಾಕ್ತಾ ಇದ್ದೇನೆ. ಈಗಲಾದರೂ ಇದನ್ನಾದರೂ ನೋಡಿ ಆದರೂ ಜನಪ್ರತಿನಿಧಿಗಳು, ನಮ್ಮ ಈ ಕ್ಷೇತ್ರದ ಶಾಸಕಿಯವರು ಇದನ್ನಾದರೂ ನೋಡಿ ಒಮ್ಮೆ ಅವರೇ ಖುದ್ದಾಗಿ ಬಂದು ಈ ರಸ್ತೆಯನ್ನು ನೋಡಿ ಇದನ್ನು ಸರಿ ಮಾಡಬೇಕೋ ಅಥವಾ ಬೇಡೋ ಅನ್ನೋದು ಮುಂದಿನ ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಗ್ರಾಮಕ್ಕೆ ಏನಾದರೂ ವಿಸಿಟ್ ಕೊಟ್ಟಿದ್ದಾರಾ? ನನ್ನ ಕಣ್ಣಿಗೆ ಕಣ್ಣ ಹಾಗೆ ಇದುವರೆಗೂ ಗ್ರಾಮಕ್ಕೆ ಈ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ವಿಸಿಟ್ ಕೊಟ್ಟದ್ದು ನಾನು ನೋಡಲಿಲ್ಲ. ಅದು ಮುಂದಿಂದು ಗೊತ್ತಿಲ್ಲ ನನಗೆ, ಹಿಂದೆ ಬಂದಿದ್ರು ಏನೋ ಗೊತ್ತಿಲ್ಲ. ಈ ಅಭಿವೃದ್ಧಿ ವಿಚಾರದಲ್ಲಿ ಇದುವರೆಗೂ ನಾನು ನೋಡಲಿಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಬಂದು ನಾವು ಈ ಖಂಡಿತ ಮತ್ತೆ ಏನೂ ಕೊಡಲಿದ್ದು ತೊಂದರೆ ಇಲ್ಲ ನಮಗೆ. ಕೊನೆಯ ಪಕ್ಷ ಒಂದು ರಸ್ತೆಯನ್ನಾದರೂ ಸರಿಗಟ್ಟು ಮಾಡಿ ತಿರುಗುವವರಿಗೆ, ಬಾಣಂತಿಯವರಿಗೆ, ಪ್ರೆಗ್ನೆಂಟ್ ಆದವರಿಗೆ, ಹಾಗೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಬೈಕ್ ಸವಾರರಿಗೆ, ವಾಹನ ಸವಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಎಂಬುದನ್ನು ನಾನು ಭಾವನೆ ಇದ್ದೇನೆ. ಹೇಳಿ ಮೇಡಮ್, ನಿಮ್ಮೂರಿನ ರಸ್ತೆ ದುರಸ್ತಿ ವಿಚಾರವಾಗಿ ಏನು ಹೇಳಿ ಬಯಸ್ತೀರಾ? ಕಡಿದಾಳು ಗ್ರಾಮದ ರಸ್ತೆ ರಘುಪತಿ ದಂಪತಿ ಗುಂಡಿನ ಮುಚ್ಚಿರೋದು ಶ್ಲಾಘನೀಯ. ನಾನು ಪ್ರೆಗ್ನೆಂಟ್ ಇದ್ದ ಸಮಯದಲ್ಲಿ ರಸ್ತೆ ಭಯದಿಂದಲೇ ಊರಿಗೆ ಬರಲಿಲ್ಲ. ಶಾಸಕಿ ನಯನಾ ಮೋಟಮ್ಮನವರು ನಮ್ಮೂರಿಗೆ ಭೇಟಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆಸ್ಪತ್ರೆಗೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ರಸ್ತೆ ಸಂಪೂರ್ಣ ದುರಸ್ತಿ ಆಗಬೇಕು ಅಂತ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.